ಅಲ್ಲಿಯ ಇದಿಷ್ಟು ಸಂವಾದಗಳಾದ ನಂತರದಲ್ಲಿ ನಚಿಕೇತ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬಂದರೆ ಇಲ್ಲಿಯ ಪರಿಸ್ಥಿತಿ ಹೇಗುಂಟು? ಅಪ್ಪನ ಹತ್ರ ಹೋದದ್ದು ಸಿಟ್ಟು ಮಾಡಿ, ಈಗ ವಾಪಸ್ ಬಂದಿದ್ದಾನೆ ಅಂತ ಕೇಳಿದರೆ, ಇವ ಬಂದದ್ದನ್ನು ನೋಡಿ ಎಲ್ಲರಿಗೂ ಭಾರಿ ಆಶ್ಚರ್ಯ. ಎಲ್ಲರಿಗೂ ಆಶ್ಚರ್ಯ ಅಂತ ಹೇಳಿದರೆ ಎಲ್ಲರಿಗಿಂತಲೂ ದೊಡ್ಡ ಆಶ್ಚರ್ಯ ಅಪ್ಪನಿಗೆ. ಅವ ಹೆದರಿಕೆಯಿಂದ ಕೈಕಾಲು ಬಿಟ್ಟಿದ್ದಾನೆ. ನನ್ನ ಮಗನನ್ನು ನಾನು ಕಳ್ಕೊಂಡೆ, ಇನ್ನು ನನ್ನ ಮಗ ವಾಪಸ್ ಬರುವುದಿಲ್ಲ ಅಂತ ಹೇಳಿ ತುಂಬ ಹೆದರಿ ಬಿಟ್ಟಿದ್ದಾನೆ. ಮಗ ಬಂದದ್ದನ್ನು ನೋಡಿ, ಕಚ್ಚಿತ್ವಂನ ಹತೋವತ್ಸ ನೈವ ಬದ್ಧೋ ಯಮಾಲಯೇ, ನಿನಗೆ ಯಾರು ಏನು ಮಾಡಲಿಲ್ವಾ? ನಿನ್ನನ್ನು ಯಮಲೋಕದಲ್ಲಿ ಯಾರು ಕಟ್ಟಿ ಹಾಕಲಿಲ್ವಾ? ನಿನ್ನ ಪ್ರಾಣಕ್ಕೇನು ಅಪಾಯ ಆಗಲಿಲ್ವ ಅಂತ ಕಣ್ಣು ಉಜ್ಜಿಕೊಂಡು ನನ್ನ ಮಗನೇ ಹೌದಾ ಅಲ್ವಾ ಅಂತ ನೋಡ್ತಾನೆ. ತನ್ನ ಮಗನೇ ಇದ್ದಾನೆ. ತುಂಬ ಸಂತೋಷ ಆಗ್ತದಂತೆ. ಉದ್ದಾಲಕನಿಗೆ ಹುಚ್ಚರಾಗಿ ಕುಣಿತಾನಂತೆ. ಎಲ್ಲ ದಿಕ್ಕಿನಲ್ಲಿ ಪ್ರಚಾರ ಆಗ್ತದೆ. ಆ ಕಾಲದಲ್ಲಿ ನೋಡಿ ಎಲ್ಲ ದಿಕ್ಕಿನಲ್ಲಿ ಸಹ ನಮ್ಮಲ್ಲಿ ಬರ್ತದಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ, ಹಾಗೆ ಎಲ್ಲ ದಿಕ್ಕಿನಲ್ಲಿ ಪ್ರಚಾರ. ಓ, ನಚಿಕೇತ ಯಮಲೋಕಕ್ಕೆ ಹೋಗಿ ಯಮನನ್ನು ನೋಡಿ ಹಿಂದೆ ಬಂದಿದ್ದಾನೆ ಅಂತ ಎಲ್ಲ ದಿಕ್ಕಿನಲ್ಲಿ ಪ್ರಚಾರ ಆಗ್ತದೆ. ಪ್ರಚಾರ ಆದಾಗ ಒಂದಷ್ಟು ಜನ ಋಷಿಗಳು ಮಹರ್ಷಿಗಳೆಲ್ಲ ಈ ವಿಚಾರವನ್ನು ಕೇಳಿ ಅಲ್ಲಿಗೆ ಓಡಿ ಬರ್ತಾರಂತೆ. ಪುರಾಣ ಹೇಳ್ತದೆ, ವೈಶ್ವಾನರಾಹ ಮಹಾಭಾಗಾಹ ತಾಪಸಾಹ ಶಂಸಿತವ್ರತಾಹ ಆಗತಾಹ ತ್ವರಿತಂ ದ್ರಷ್ಟುಂ ನಾಚಿಕೇತಂ ಸುತಂ ತದಾ. ಎಲ್ಲ ಋಷಿಮುನಿಗಳೆಲ್ಲ ಇದನ್ನು ಕೇಳಿ ಕೂಡಲೇ ಇದ್ದ ಬದ್ದ ಕೆಲಸಗಳನ್ನೆಲ್ಲ ಬಿಟ್ಟು ನಚಿಕೇತನನ್ನು ನೋಡಬೇಕು ಅಂತ ಓಡೋಡಿ ಬರ್ತಾರಂತೆ. ನಚಿಕೇತ ಮನೆಗೆ ಮುಟ್ಟಿದ್ದಾನೆ, ಉದ್ದಾಲಕನ ಹತ್ರ ಕೂತಿದ್ದಾನೆ. ಸುತ್ತ ನೋಡಿದರೆ ಜನ ಬಂದು ಕೂತಾಗಿದೆ. ಜನ ಬಂದು ಕೂತರೆ ಮಧ್ಯದಲ್ಲಿ ನಚಿಕೇತ ಇದ್ದಾನೆ. ಅದು ಪುರಾಣ ಎಷ್ಟು ಸುಂದರ ಹೇಳುತ್ತದೆ ನೋಡಿ. ಕೆಲವರು ಕೂತದಲ್ಲಿ ಹೆದರಿಕೆ ಅಂತೆ, ಕೆಲವರು ಭಯದಿಂದ ಕೂತಿದ್ದಾರೆ. ಅಲ್ಲ, ಇವ ಯಮಲೋಕಕ್ಕೆ ಹೋಗಿ ಬಂದವ, ಇದು ಮನುಷ್ಯನೆಯಾ ಭೂತವ ಅಂತ ಹೆದರಿಕೆ ಅವರಿಗೆ. ಪ್ರೇತ ನಮ್ಮಲ್ಲಿ ಹಾಗೊಂದಿರ್ತದಲ್ಲ, ಸತ್ತ ನಂತರ ಪ್ರೇತ ಆಗೋದು ಅಂತ, ಅದು ಜ್ಯೋತಿಷ್ಯದಲ್ಲಿ ಹೇಳ್ತೇವೆ ನಾವು, ಇಲ್ಲ ಅಂತಲ್ಲ. ಪ್ರೇತ ಆಗ್ತದೆ, ಇವ ಮನುಷ್ಯನೆಯಾ ಇದು ಪ್ರೇತ ಬಂದದ್ದ ಅಂತ ಹೆದರಿಕೆ ಅಂತೆ. ಕೆಲವರಿಗೆ ಹೆದರಿಕೆ, ಇನ್ನು ಕೆಲವರಿಗೆ ಕುತೂಹಲ. ಅಲ್ಲ, ಒಂದು ಇಷ್ಟು ಸಣ್ಣ ಹುಡುಗ ಯಮಲೋಕಕ್ಕೆ ಹೋಗ್ಲಿಕ್ಕೆ ಉಂಟ? ನಾವೆಲ್ಲ ಇಷ್ಟು ವಯಸ್ಸಾದವರು, ಸಾಧನೆ ಮಾಡಿದವರು ಇದ್ದೇವೆ, ಈ ಸಣ್ಣ ಹುಡುಗ ಹೋಗ್ಲಿಕ್ಕೆ ಸಾಧ್ಯ ಉಂಟ? ಕೆಲವರಿಗೆ ಕುತೂಹಲ ಅಂತೆ. ಮತ್ತು ಕೆಲವರಿಗೆ ಬೇಸರ ಅಂತ ಹೇಳಿದರೆ ಹೊಟ್ಟೆಗಿಚ್ಚು, ವಿಮನಸ್ಸುಗಳು ಹೊಟ್ಟೆಗಿಚ್ಚು. ಯಾಕೆ? ನಮ್ಮ ಬದುಕಿನಲ್ಲಿ ಇಷ್ಟು ವರ್ಷ ಆದರೂ ನಮಗೆ ಮಾಡಲಿಕ್ಕೆ ಆಗದ ಕೆಲಸವನ್ನು ಈ ಸಣ್ಣ ಹುಡುಗ ಮಾಡಿದ್ದಲ್ಲ, ನಾಳೆ ಇವ ಪ್ರಸಿದ್ಧಿಗೆ ಬರ್ತಾನೆ, ನಾವು ಇಲ್ಲೇ ಬಾಕಿ ಅಂತ ಕೆಲವರಿಗೆ ಹೊಟ್ಟೆಗಿಚ್ಚಂತೆ. ಮತ್ತು ಕೆಲವರು ನಮ್ಮ ಹಾಗೆ ಸಂಶಯ, ಅಲ್ಲ ಹೋಗಿದ್ದೇನೆ ಅಂತ ಹೇಳಿದ್ದಾನೆ, ಬಹುಶಃ ಕೆಲಸಂಕ ದಾಟಿರಲಿಕ್ಕಿಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಕೆಲವರಿಗೆ ಸಂಶಯ. ಹೀಗೆ ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ಭಾವನೆಗಳು ಒಂದು ಘಟನೆಯ ಬಗ್ಗೆ ಬರ್ತದೆ. ಪುರಾಣ ಅದನ್ನು ತುಂಬ ಸುಂದರವಾಗಿ ಸೆರೆ ಹಿಡಿದು ನಮ್ಮ ಹತ್ರ ಕೊಡ್ತದೆ. ಭೀತಾಹ ತತ್ರ ಸ್ಥಿತಾಹ ದೃಷ್ಟಾಹ. ಕೆಲವರು ಹೆದರಿಕೆಯಿಂದ ಬಂದು ಕೂತಿದ್ರಂತೆ, ನಾನು ಆಗ ಹೇಳಿದ ಹಾಗೆ. ಇವ ಮನುಷ್ಯನೋ ಪ್ರೇತವೋ ಏನೋ ಅನ್ನುವಂತಹ ಭಯದಿಂದ ಬಂದು ಕೂತಿದ್ದಾರೆ. ಕೇಚಿತ್ ಕೌತೂಹಲಾನ್ವಿತಾಹ. ಕೆಲವರು ಕುತೂಹಲದಿಂದ ಏನಾಯಿತು ಘಟನೆ, ಹೇಗಾಯಿತು ಅಂತ. ಕೇಚಿತ್ ವಿಮನಸಶ್ಚೈವ. ಕೆಲವರೆಲ್ಲ ಸ್ವಲ್ಪ ಬೇಸರ ಮನಸ್ಸಿನ, ಇಷ್ಟು ಸಣ್ಣ ಹುಡುಗ ಇಷ್ಟೆಲ್ಲ ಹೆಸರು ತಗೊಂಡ, ಇಷ್ಟೆಲ್ಲ ಇದಾಯಿತು ಅಂತ. ಕೇಚಿತ್ ಸಂಶಯವಾದಿನಃ. ಕೆಲವರು ಡೌಟ್ಫುಲ್, ಇದು ಪೂರ್ತಿ ನಂಬಲಿಕ್ಕೆ ಆಗೋದಿಲ್ಲಪ್ಪ, ಏನೋ ಅವನದ್ದು ಕಳ್ಳವಿದ್ಯೆ ಬೇರೆ ಉಂಟು, ಅವ ಹೇಳಿದ್ದು ಮಾತ್ರ ಅಲ್ಲಿಗೆ ಅಂತ, ಅಲ್ಲಿಗೆ ಹೋಗಲಿಲ್ಲ ಅಂತ ಆದರೂ ಬಂದಿದ್ದಾರೆ. ಹೀಗೆ ಇಂತಹ ಬೇರೆ ಬೇರೆ ಗುಣದ, ಬೇರೆ ಬೇರೆ ಸ್ವಭಾವದ, ಭಾವನೆಯ ಜನಗಳೆಲ್ಲ ನಚಿಕೇತನ ಸುತ್ತ ಬಂದು ಕೂತಿದ್ದಾರಂತೆ. ನಚಿಕೇತ ಮಧ್ಯದಲ್ಲಿ ಕೂತಿದ್ದಾನೆ. ಇವರು ಒಂದೇ ಸಮನೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಪ್ರಶ್ನೆ ಅದು ನೋಡಬೇಕು ಅಂತ ರಾಜಕಾರಣಿಗಳ ಪ್ರೆಸ್ ಕಾನ್ಫರೆನ್ಸ್ ನೋಡಿ. ಅವ ಸೀಟಲ್ಲಿ ಕೂತಿರ್ತಾನೆ. ಒಂದು 150 ಜನ ಇರುವವರು 150 ಬಗೆಯ ಪ್ರಶ್ನೆ ಕೇಳ್ತಾರೆ. ಅವ ಉತ್ತರ ಕೊಡಬೇಕು ಎಲ್ಲರಿಗೂ. ಹಾಗೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರಂತೆ. ನಚಿಕೇತ ಕೂತಿದ್ದಾನೆ, ಋಷಿಗಳೆಲ್ಲ ಕೇಳ್ತಾರಂತೆ. ಫಸ್ಟಿಗೆ ಅಂತ ಕೇಳ್ತಾರೆ, ನೋಡು ನಾವು ಪ್ರಶ್ನೆ ಕೇಳ್ತೇವೆ, ಸತ್ಯ ಹೇಳಬೇಕು. ನಾವು ಮಕ್ಕಳಿಗೆ ಹೇಳ್ತೇವಲ್ಲ, ಏನಾದರೂ ವಸ್ತು ತೆಗೆದ್ರೆ ಹೊಡೆಯುವುದಿಲ್ಲ, ಸತ್ಯ ಹೇಳಬೇಕು ಅಂತ. ಹಾಗೆ ಋಷಿಗಳೆಲ್ಲ ಬಂದವರು ಹೇಳ್ತಾರೆ, ಬ್ರೂಹಿ ಸತ್ಯಂ. ಸತ್ಯ ಹೇಳು, ಸುಳ್ಳು ಹೇಳಬೇಡ. ಏನು? ತ್ವಯಾ ದೃಷ್ಟಂ. ನೀನೇನು ನೋಡಿದ್ದಿ ಅದನ್ನು ಮಾತ್ರ ಹೇಳಬೇಕು, ಬೇರೆ ಏನು ಹೇಳಲಿಕ್ಕಿಲ್ಲ. ಶ್ರುತಂಚ. ಅಥವಾ ಅಲ್ಲಿ ಹೋಗಿ ಏನು ಕೇಳಿದ್ದಿ ಅದು ಹೇಳಿದರೂ ತೊಂದರೆ ಇಲ್ಲ. ಒಂದಾ ನೀನು ನೋಡಿರಬೇಕು, ಇಲ್ಲದಿದ್ದರೆ ಯಮಲೋಕದಲ್ಲಿ ನೀನು ಕೇಳಿರಬೇಕು. ಇದು ಎರಡು ಬಿಟ್ಟು ಬೇರೆ ಯಾವುದೇ ಸುಳ್ಳುಗಳನ್ನು ಮಾತಾಡಬಾರದು. ಯಮಲೋಕದಲ್ಲಿ ಏನುಂಟು, ಯಮಲೋಕದಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳುಂಟು,
ಇಲ್ಲಿ ಯಮಲೋಕ ಅಂತ ಯಮಧರ್ಮ ಅಂತ ಹೇಳಿದರೆ ನಮಗೆಲ್ಲರಿಗೂ ಕೂಡಲೇ ಮನಸ್ಸಿನಲ್ಲಿ ಬರುವಂಥ ಯಮನ ಜೊತೆಯಲ್ಲಿ ಒಂದು ಬಿಡದೇ ಇರುವಂತಹ ಪಾರ್ಟ್ ಅಂದರೆ ಚಿತ್ರಗುಪ್ತ. ಕರೋತಿ ಚಿತ್ರಗುಪ್ತ ಕಿಂಕಿಂಚ ಜಲ್ಪತ್ಯಸೌ ಪುನಃ ಧರ್ಮರಾಜಸ್ಯ ಕಿಂ ರೂಪಂ ಕಾಲೋವಾ ಕೀದೃಶೋ ಮುನಿ. ಚಿತ್ರಗುಪ್ತ ಏನು ಮಾಡ್ತಾನೆ, ಅವ ಹೇಗಿದ್ದಾನೆ, ಕಾಲಪುರುಷ ಅಂತ ನಾವು ಕೇಳಿದ್ದೇವೆ, ಅವ ಅಲ್ಲಿ ಇದ್ದಾನೋ, ಯಮಧರ್ಮರಾಜನ ಸ್ವರೂಪ ಹೇಗುಂಟು ಎಲ್ಲ ಹೇಳಬೇಕು. ಯಥಾಶ್ರುತಂ ಯಥಾ ದೃಷ್ಟಂ ಯಥಾ ಚೈವ ಅವಧಾರಿತಂ. ಹೇಗೆ ನೋಡಿದ್ದಿ, ಹೇಗೆ ಕೇಳಿದ್ದಿ, ನೋಡಿದ್ದನ್ನು ಕೇಳಿದ್ದನ್ನು ಹೇಗೆ ನೀನು ತಿಳ್ಕೊಂಡು ಬಂದಿದ್ದಿ. ಪ್ರಣಯಾತ್ ಸೌಹೃದಾತ್ ಸ್ನೇಹಾತ್ ಅಸ್ಮಾಭಿ ಅಭಿಪೃಚ್ಛಿತಂ. ನಾವು ಕೇಳ್ತಾ ಇರೋದು ನಿನ್ನನ್ನು ಭಯಪಡಿಸ್ಲಿಕ್ಕೆಲ್ಲ, ಹೆದರಬೇಡ, ನಾವು ಪ್ರೀತಿಯಿಂದ ವಾತ್ಸಲ್ಯದಿಂದ ನಿನ್ನ ಅಪ್ಪನ ಮೇಲಿನ ಗೌರವದಿಂದ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೇವೆ, ಸತ್ಯ ಉತ್ತರ ಕೊಡು ಅಂತ ಋಷಿಗಳು ನಚಿಕೇತನ ಹತ್ರ ಪ್ರಶ್ನೆ ಮಾಡಿದಾಗ ತಾನು ಅಲ್ಲಿ ನೋಡಿ ಬಂದಂತಹ ಎಲ್ಲ ಘಟನೆಗಳನ್ನು ಸವಿಸ್ತಾರವಾಗಿ ನಚಿಕೇತ ಋಷಿಗಳ ಮುಂದೆ ವಿಶ್ಲೇಷಣೆ ಮಾಡಿ ಹೇಳ್ತಾನೆ. ಇದು ಎರಡೇ ದೃಷ್ಟಾಂತ ನಮ್ಮ ಮುಂದೆ ಇರುವಂಥದ್ದು. ಒಂದು ನಚಿಕೇತ ಹೇಳಿದ್ದು ಪುರಾಣದಲ್ಲಿ, ಅದು ತಾನು ಯಮಧರ್ಮನ ಸದನಕ್ಕೆ ಹೋಗಿ ನೋಡಿ ಬಂದದ್ದು, ಅದು ಇದೆಲ್ಲ. ಇನ್ನೊಂದು, ನಾನು ಸ್ವರ್ಗವನ್ನು ನೋಡಿ ಬಂದಿದ್ದೆ, ನಾವು ವೈಕುಂಠವನ್ನು ನೋಡಿ ಬಂದಿದ್ದೇನೆ ಅಂತ ಹೇಳುವಂತಹ ದಾಸರು. ಅದು ನಾವು ಪದ್ಯ ಕೇಳ್ತೇವಲ್ಲ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ಅಂತ ದೃಷ್ಟಿಯಿಂದಲೇ ನಾನು ಕಂಡೆ ಅನ್ನುವಂತಹ ಮಾತಿನಲ್ಲಿ, ಆ ಪದ್ಯದಲ್ಲಿ ನಾನು ವೈಕುಂಠವನ್ನು ಹೋಗಿ ನೋಡಿ ಬಂದಿದ್ದೇನೆ ಅಂತ ದಾಸರು ಹೇಳ್ತಾರೆ. ಎರಡೇ ಪ್ರಕರಣ, ಮತ್ತೆಲ್ಲೂ ನಮಗೆ ಸಿಕ್ಕುವುದಿಲ್ಲ. ಅದು ಅವರ ಅನುಭವ ದೊಡ್ಡದು, ನಚಿಕೇತನ ಸಾಮರ್ಥ್ಯ ದೊಡ್ಡದು. ಇಂಥವರನ್ನೆಲ್ಲ ನಾವು ನೋಡಿ ಕೇಳಿ ಇದ್ದೇವೆ ಅನ್ನುವಂಥದ್ದು, ಅದರ ಜೊತೆಯಲ್ಲಿ ನಮ್ಮ ಭಾಗ್ಯವೂ ಕೂಡ ಖಂಡಿತ ದೊಡ್ಡದೇ. ಅವರೆಲ್ಲ ಕೇಳುವಾಗ ನಚಿಕೇತ ಅವರಿಗೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವತಾನಾಂ ಋಷೀಣಾಂಚ ಯೇ ಅನ್ಯೇ ಶುಭಕಾರಿಣಃ ಪ್ರವೇಶಃ ತತ್ರ ತೇಷಾಂ ಹಿ ವಿಹಿತೋ ಧರ್ಮದರ್ಶಿನಾಂ ರಾಜತಂ ಗೋಪುರಂ ಸರ್ವಂ ಶರದಭ್ರ ಸಮಪ್ರಭಂ ಮಾನುಷಾಣಾಂ ಸುಕೃತೀನಾಂ ಪ್ರವೇಶಸ್ತತ್ರ ನಿರ್ಮಿತಃ. ಅವ ಹೇಳ್ತಾನೆ, ಋಷಿಗಳೇ, ನಾವೆಲ್ಲ ಇಲ್ಲಿ ಯಮನ ಪಟ್ಟಣ ಅಂದರೆ ಭಯಂಕರ ಅಂತ ಹೆದರ್ತೇವಲ್ಲ, ಅಲ್ಲಿ ಹಾಗಿಲ್ಲ. ನಾನು ಹೋದೆ ಅಲ್ವಾ, ನಾ ಹೋದಾಗ ಯಮಧರ್ಮನ ಪಟ್ಟಣ ಅನ್ನೋದಕ್ಕೆ ಒಳ್ಳೆ ಗೋಪುರ ಉಂಟು, ಒಳ್ಳೆ ಬೆಳ್ಳಿಯ ಬಣ್ಣದ ಬೆಳ್ಳಿಯಲ್ಲಿ ಮಾಡಿರುವಂತಹ ಸುಂದರವಾದಂತಹ ಗೋಪುರ ಉಂಟು. ಆ ಗೋಪುರದಲ್ಲಿ ಒಳ್ಳೆ ಪುಣ್ಯಾತ್ಮರು, ಸುಕೃತಿಗಳು, ಸಜ್ಜನರು, ಒಳ್ಳೆಯ ಕೆಲಸ ಮಾಡಿದವರೆಲ್ಲ ಸಂತೋಷದಿಂದ ಯಮನ ಪಟ್ಟಣಕ್ಕೆ ಹೋಗುವುದನ್ನು ನಾನು ನೋಡಿದ್ದೇನೆ ಅಂತಾನೆ. ಆ ಗೋಪುರ ಹೇಗುಂಟು ಅದರ ಎಲ್ಲ ವರ್ಣನೆ ವಿಸ್ತಾರವಾಗಿ ಮಾಡ್ತಾನೆ, ಯಾರ್ಯಾರೆಲ್ಲ ಅದರಲ್ಲಿ ಹೋಗ್ತಾರೆ ಅಂತ ಹೇಳ್ತಾನೆ. ಆದರೆ ಆ ಗೋಪುರದಲ್ಲಿ ಒಳಗೆ ಹೋದರೆ ಅದು ಒಂದೇ ಅಲ್ಲ, ಇನ್ನೊಂದು ಕಬ್ಬಿಣದ ಹಾಗೆ ನಿರಂತರ ಬಿಸಿಯಾಗಿ ಕುದಿತಾ ಇರುವಂತಹ ಕಬ್ಬಿಣದ ಗೋಪುರ ಬೇರೆ ಉಂಟು ಅಂತಾನೆ. ಆಯಸಂ ಗೋಪುರಂ ತತ್ರ ದಕ್ಷಿಣಂ ಭೀಮದರ್ಶನಂ ಪಾಪಿಷ್ಠಾನಾಂ ನೃಶಂಸಾನಾಂ ಕ್ರವ್ಯಾದಾನಾಂ ದುರಾತ್ಮನಾಂ ಪ್ರವೇಶಸ್ತತ್ರ ವಿಹಿತಃ. ಇನ್ನೊಂದು ದಕ್ಷಿಣದಲ್ಲಿ ದೊಡ್ಡ ಬಾಗಿಲುಂಟು, ಕಬ್ಬಿಣದಿಂದ ಮಾಡಿದ ಗೋಪುರ, ಅದು ಒಳ್ಳೆ ಬೆಂಕಿಯಲ್ಲಿ ಸುಡ್ತಾ ಉಂಟು. ಪಾಪಿಷ್ಠರು, ದುರಾತ್ಮರು, ಕೆಟ್ಟ ಕೆಲಸ ಮಾಡಿದವರು, ಹಿಂಸೆ ಮಾಡಿದವರೆಲ್ಲ ಯಮನ ಪಟ್ಟಣಕ್ಕೆ ಅಲ್ಲಿಂದ ಪ್ರವೇಶ ಮಾಡ್ತಾರೆ. ಋಷಿಗಳಿಗೆ ಸಮಾಧಾನ ಆಯಿತು. ಮೊದಲು ಕೊಟ್ಟಂತಹ ಸ್ಟೇಟ್ಮೆಂಟ್ ಉಂಟಲ್ವ, ಅದು ಸರಿ ಉಂಟು. ಯಮಸದನ ಅಂತ ಹೇಗಿರ್ತದೆ, ಪೇಜಾವರ ಶ್ರೀಪಾದರು ತಮಾಷೆ ಮಾಡ್ತಾಯಿದ್ರು. ಈ ಯಮಸದನಕ್ಕೆ ಹೋಗಬೇಕು ಅಂತಾದರೆ 3 ಬಾಗಿಲುಂಟು. ಕಾಮಕ್ರೋಧ ತಥಾ ಲೋಭ ತಸ್ಮಾದ್ ಏತತ್ರಯಂ ತ್ಯಜೇತ್ ಅಂತ. ಯಮನ ಪಟ್ಟಣಕ್ಕೆ 3 ಬಾಗಿಲು, ಕಾಮ, ಕ್ರೋಧ, ಲೋಭ ಅನ್ನುವಂಥದ್ದು. ಇದು 3 ಬಿಟ್ಟರೆ 4ನೇ ಬಾಗಿಲಿನಿಂದ ನಿಮಗೆ ಹೋಗಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತದೆ ಅಂತ. ಹಾಗೆ ಇಲ್ಲಿ ಪರೀಕ್ಷಿತ ನಚಿಕೇತ ಹೇಳ್ತಾನೆ, ಇನ್ನೊಂದು ಬಾಗಿಲಿನಿಂದ ಪಾಪಿಷ್ಠರು, ದುರಾತ್ಮರೆಲ್ಲ ಪ್ರವೇಶ ಮಾಡ್ತಾರೆ ಅಂತ. ಸಾಸಭ ಅಲ್ಲಿ ಒಳಗೆ ಹೋದರೆ ಏನು ಕಾಣ್ತದೆ, ದೊಡ್ಡ ಯಮಧರ್ಮನ ಸಭೆ, ಅದೆಷ್ಟು ಚಂದ ಉಂಟು ಗೊತ್ತುಂಟ. ಸಾಸಭಾ ಧರ್ಮಯುಕ್ತಾನಾಂ ಸಾಸಭಾ ಪಾಪಕಾರಿಣಾಂ ಸಾಸಭಾ ಸರ್ವಲೋಕಸ್ಯ ಶುಭಸ್ಯ ಏವಂ ಅಶುಭಸ್ಯ ಚ. ಆ ಧರ್ಮರಾಜನ ಸಭೆ ಉಂಟು, ಎಷ್ಟು ಸುಂದರ ಸಭೆ. ಅದರಲ್ಲಿ ದೊಡ್ಡ ಸಿಂಹಾಸನದಲ್ಲಿ ಯಮಧರ್ಮರಾಜ ಕೂತಿದ್ದಾನೆ. ಸಾಸಭಾ ಧರ್ಮಯುಕ್ತಾನ, ಒಳ್ಳೆ ಧರ್ಮಜ್ಞರಾದಂತಹ ತಿಳುವಳಿಕೆಯುಳ್ಳಂತಹ ದೊಡ್ಡ ಸಜ್ಜನರಲ್ಲಿದ್ದಾರೆ. ಸಾಸಭಾ ಪಾಪಕಾರಿಣ, ಯಾರು ಪಾಪ ಕೆಲಸಗಳನ್ನು ಮಾಡಿ ಹೋಗ್ತಾರೆ ಅವರಿಗೂ ಕೂಡ ಶಿಕ್ಷೆ ಅಲ್ಲಿ ನಿರ್ಣಯ ಆಗ್ತದೆ. ಸರ್ವಲೋಕಸ್ಯ ಶುಭಸ್ಯ ಅಶುಭಸ್ಯ, ಇಡೀ ಪ್ರಪಂಚದಲ್ಲಿ ನಡೆಯುವ ಶುಭ ಮತ್ತು ಅಶುಭ ಕಾರ್ಯಗಳ ತೀರ್ಮಾನದ
ಅಂತಿಮವಾದ ನಡವಳಿಕೆಗಳ ತೀರ್ಮಾನ ಆಗುವಂತಹ ದೊಡ್ಡ ಮಹತ್ವದ ಸ್ಥಾನ ಅದು ಅಂತಾನೆ. ಕೇವಲ ಶಿಕ್ಷೆ ಮಾತ್ರ ಅಲ್ಲ, ಯಾರೆಲ್ಲ ಇದ್ದಾರೆ? ಮನುಹು, ಪ್ರಜಾಪತಿಶ್ಚೈವ, ಪಾರಾಶರ್ಯ, ಅತ್ರಿ, ಔದ್ದಾಲಕ, ಆಪಸ್ತಂಭ, ಬೃಹಸ್ಪತಿ, ಶುಕ್ರ, ಗೌತಮ ಇಂತಹ ಅನೇಕಾನೇಕ ಸಜ್ಜನ ಮಹರ್ಷಿಗಳೆಲ್ಲ ಅಲ್ಲಿ ಬಂದು ಕೂತಿದ್ದಾರೆ ಯಮ ಸಭೆಯಲ್ಲಿ. ಅವರು ಕೂತು ಒಂದು ಘಟನೆಯಾದಾಗ ಆ ಪ್ರತಿಯೊಂದು ಘಟನೆಯನ್ನು ಕೂಡ ಕೂಲಂಕಷವಾಗಿ ನೋಡಿ ವಿಚಾರ ಮಾಡಿ ವಿಮರ್ಶಿಸಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡ್ತಾರಲ್ಲದೆ ಸುಮ್ಮನೆ ಶಿಕ್ಷೆ ಕೊಡುವಂಥದ್ದು, ಸುಮ್ಮನೆ ಅವನನ್ನು ನರಕಕ್ಕೆ ಕಳಿಸುವಂಥದ್ದು, ಸುಮ್ಮನೆ ಶಿಕ್ಷೆ ಕೊಡುವಂತಹ ಯಾವುದೇ ಪಂಚಾತಿಗೆ ಅಲ್ಲಿಲ್ಲ ಅಂತ ಹೇಳ್ತಾನೆ. ಆ ಯಮಧರ್ಮನ ಪಾರ್ಶ್ವದಲ್ಲಿ ತಸ್ಯ ಪಾರ್ಶ್ವೇ ಮಹಾದಿವ್ಯಾ ಋಷಯ ಬ್ರಹ್ಮವಾದಿನಃ ದೀಪ್ಯಮಾನಾ ಸ್ವವಪುಷ ವೇದ ವೇದಾಂಗ ಪಾರಗಾ. ಒಳ್ಳೊಳ್ಳೆ ಮಹರ್ಷಿಗಳಿದ್ದಾರೆ ಯಮಧರ್ಮನ ಸಭೆಯಲ್ಲಿ. ಅವರೆಲ್ಲ ಕೂತು ನಿರಂತರವಾಗಿ ಪ್ರತಿನಿತ್ಯದಲ್ಲಿ ಜೀವಿ ತನ್ನ ಬದುಕಿನಲ್ಲಿ ಮಾಡಿದ ಸತ್ಕರ್ಮ ಅಸತ್ಕರ್ಮಗಳ ವಿಶ್ಲೇಷಣೆ ಮಾಡಿ ಅವನಿಗೆ ಯಾವ ಸ್ಥಾನ ಸಿಗಬೇಕು, ಎಷ್ಟು ಶಿಕ್ಷೆ ಸಿಗಬೇಕು, ಯಾವ ಲೋಕಕ್ಕೆ ಅವನನ್ನು ಕಳಿಸಬೇಕು ಅನ್ನುವಂತಹ ತೀರ್ಮಾನ ಮಾಡಿ ಕಳುಹಿಸ್ತಾರೆ. ಕೇವಲ ಶಿಕ್ಷೆ ಕೊಡುವುದು ಮಾತ್ರ ಅಲ್ಲ ಅಂತ ಯಮಸಭೆಯನ್ನು ನಚಿಕೇತ ಸುಂದರವಾಗಿ ವರ್ಣಿಸ್ತಾನೆ. ಅದರ ಜೊತೆಯಲ್ಲಿ ಕಾಲಪುರುಷ ಅಂತ ಒಬ್ಬ ಇದ್ದಾನಲ್ವೋ, ಅವ ಹೇಗಿದ್ದಾನೆ ಅಂತ ಋಷಿಗಳು ಕೇಳಿದ್ದಕ್ಕೆ ಉತ್ತರ ಕೊಡ್ತಾನೆ. ತಸ್ಯ ಪಾರ್ಶ್ವೇ ಮಯಾ ದೃಷ್ಟಃ ಕೃಷ್ಣವರ್ಣೋ ಮಹಾಹನು ಶಿಕ್ಷಾರ್ಥೇ ಧರ್ಮರಾಜೇನ ಸಂದಿಷ್ಟ ಸ ಪುನಃ ಪುನಃ ಶೃಣೋತಿ ಚೈವ ಕಾಲೋಸೌ ನಿತ್ಯ ಮುಕ್ತ ಸನಾತನಃ. ಕಾಲಪುರುಷ ಅನ್ನುವಂತಹ ಅತಿ ಭಯಂಕರ ವ್ಯಕ್ತಿ ಯಮಧರ್ಮನ ಪಾರ್ಶ್ವದಲ್ಲಿದ್ದಾನೆ. ಏನೆಲ್ಲ ಹೇಳ್ತಾನೆ ಅದನ್ನೆಲ್ಲ ಕೇಳಿ ಅನುಸರಣೆಗೆ ತರುವಂತಹ ಕೆಲಸ ಅವನು ಮಾಡ್ತಾನೆ ಅಂತ ಹೇಳ್ತಾ, ಯಮಧರ್ಮನಿಗಿರುವಂತಹ ಎರಡು ಮುಖಗಳನ್ನು, ಭಿನ್ನ ಭಿನ್ನವಾದಂತಹ ಎರಡು ಕೃತ್ಯಗಳನ್ನು ನಚಿಕೇತ ಹೇಳ್ತಾನೆ. ಯಮಧರ್ಮ ಅವ ಮೃತ್ಯು ದೇವತೆಯೂ ಹೌದು, ಧರ್ಮದೇವತೆಯೂ ಹೌದು. ನಾವು ಮೊನ್ನೆ ದಿನ ನೋಡಿತ್ತು, ತಾಯಿ ಶಾಪ ಕೊಟ್ಲು ಪ್ರೇತಾಧಿಪತಿಯಾಗು ಅಂತ, ತಂದೆ ಅನುಗ್ರಹ ಮಾಡಿದ ಧರ್ಮಾಧಿಪತಿಯಾಗು ಅಂತ. ತಂದೆ ತಾಯಿಯಿಂದ ಪಡೆದಂತಹ ವರವನ್ನು ಶಾಪವನ್ನು ಏಕಕಾಲದಲ್ಲಿ ನಿರ್ವಹಿಸುವಂತಹ ಧರ್ಮಾಧಿಪತಿಯಾಗಿ ಪ್ರೇತಾಧಿಪತಿಯಾಗಿ ಯಮ ಅಲ್ಲಿ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ನಚಿಕೇತ ಋಷಿಗಣದ ಮುಂದೆ ವಿಸ್ತರಿಸ್ತಾ ಇದ್ದಾನೆ. ಅಲ್ಲಿ ನೋಡಿದರೆ ಎಂತೆಂಥ ವಿಚಿತ್ರಗಳುಂಟು. ನಮ್ಮ ಲೋಕದ ಹಾಗಲ್ಲ. ಏಕಪಾದಾಹ ದ್ವಿಪಾದಾಶ್ಚ ತ್ರಿಪಾದಾಹ ಬಹುಪಾದಕಾಹ ಏಕಬಾಹು ದ್ವಿಬಾಹುಶ್ಚ ತ್ರಿಬಾಹು ಬಹುಬಾಹುಕಾಹ. ಅಲ್ಲಿ ನಮ್ಮ ಹಾಗೆ ಎರಡು ಕೈ ಎರಡು ಕಾಲಿನವರಲ್ಲ, ಒಂದೇ ಕೈ ಒಂದೇ ಕಾಲಿನವರು ಇದ್ದಾರೆ. ನಮ್ಮ ಹಾಗೆ ಎರಡು ಕೈ ಎರಡು ಕಾಲಿನವರು ಇದ್ದಾರೆ. ಮೂರು ಕಾಲು ಮೂರು ಕೈ, ನಾಲ್ಕು ಕಾಲು ನಾಲ್ಕು ಕೈ, ಅನಂತ ಕಾಲು ಅನಂತ ಕೈಗಳಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಸೃಷ್ಟಿಯನ್ನು ಯಮಲೋಕದಲ್ಲಿ ನಾನು ನೋಡಿದೆ ಅಂತ ಹೇಳ್ತಾನೆ. ಅದರ ಮಧ್ಯದಲ್ಲಿ ನಾನು ಹೋದಾಗ ಏನಾಯಿತು, ಇದೆಲ್ಲ ನೀನು ನೋಡಿಕೊಂಡು ಹೋದಿ ಅಲ್ಲ, ಯಮ ಏನಾದರೂ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಸಿಕ್ಕಿದ್ನಾ, ನೋಡ್ಲಿಕ್ಕೆ ಸಿಕ್ಕಿದ್ನಾ ಕೇಳಿದರೆ ನಚಿಕೇತ ಹೇಳ್ತಾನೆ, ಹೌದು. ವರ್ತಮಾನ ಸಭಾಮಧ್ಯೆ ರಾಜ ಪ್ರೇತಪುರಾಧಿಪ ಯಾಥಾತತ್ಯೇನ ಮೇ ಪೂಜಾ ಕಾರ್ಯೇಣ ವಿಧಿನ ಅಕರೋತ್ ಆಸನಂ ಪಾದ್ಯಮರ್ಘ್ಯಂಚ ವೇದದೃಷ್ಟೇನ ಕರ್ಮಣ. ನಾನು ಹೋದದ್ದನ್ನು ನೋಡಿ ಯಮಧರ್ಮನಿಗೆ ತುಂಬ ಸಂತೋಷ ಆಯಿತು. ನನಗೆ ಬೇಕಾದಂತಹ ಅರ್ಘ್ಯ ಪಾದ್ಯ ಆಸನಾದಿ ಉಪಚಾರಗಳನ್ನೆಲ್ಲ ಸಂತೋಷದಿಂದ ಮಾಡಿದ. ನಾನು ಹೋಗುವವರೆಗೆ ಅಲ್ಲಿ ಮೀಟಿಂಗ್ ನಡೀತಾ ಇತ್ತಲ್ವ, ತುಂಬ ಕೆಂಪು ಕಣ್ಣಾಗಿ ಸಿಟ್ಟಿನಿಂದಿದ್ದ. ನಾನು ಹೋದದ್ದೇ ತಡ ತುಂಬ ಶಾಂತ ಆದ ಅಂತ ನಚಿಕೇತ ಹೇಳ್ತಾನೆ. ಹೇಗೆ ಪ್ರಹ್ಲಾದ ಆ ನರಸಿಂಹನ ಉಗ್ರ ರೂಪವನ್ನು ನೋಡಿದ್ದ, ಅದೇ ರೀತಿಯಲ್ಲಿ ಶಾಂತ ಸ್ವರೂಪವನ್ನು ನೋಡಿದ. ಅದೇ ರೀತಿಯಲ್ಲಿ ನಚಿಕೇತ ಹೇಳ್ತಾನೆ, ತಸ್ಯ ವಕ್ತ್ರಂ ಮಹಾರೌದ್ರಂ ನಿತ್ಯಮೇವ ಭಯಾನಕಂ ಪಶ್ಯತಃ ತಸ್ಯ ಮಾಂ ವಿಪ್ರಾಹ ತತಃ ಸೌಮ್ಯತರಂ ಬಭೌ. ನಿಜವಾಗಿ ಅವನ ಕ್ರೂರ ಮುಖದ ರೀತಿಯಲ್ಲಿ ಕಾಣ್ತಾನೆ. ನನ್ನನ್ನು ನೋಡ್ತಾ ಇದ್ದ ಹಾಗೆ ಸೌಮ್ಯತರಂ ಬಭೌ, ಅತ್ಯಂತ ಸೌಮ್ಯ ಭಾವ ಆ ಮುಖದಲ್ಲಿ ಉಕ್ಕಿ ಬಂತು. ಅವನ ಕಣ್ಣು ಭಯಾನಕವಾಗಿ, ನಮ್ಮಲ್ಲಿ ಹೇಳ್ತೇವಲ್ಲ ಕೆಂಡದಂತಿರುವ ಕಣ್ಣು ಅಂತ, ನಚಿಕೇತ ಹೇಳ್ತಾನೆ, ಲೋಹಿತೆ ತಸ್ಯ ವೈ ನೇತ್ರೆ ಜಲ್ಪತಶ್ಚ ಪುನಃ ಪುನಃ ಪದ್ಮಪತ್ರ ನಿಭೇ ಚೈವ ಜಜ್ಞಾತೆ ಮಮ ಸೌಹೃದಾತ್.
ಆ ಕೆಂಡದಂತಹ ಆ ಕಣ್ಣುಗಳು ನನ್ನನ್ನು ನೋಡಿದ ತಕ್ಷಣದಲ್ಲಿ ಪದ್ಮಪತ್ರದಂತಹ ರೀತಿಯಲ್ಲಿ ಸೌಮ್ಯದಲ್ಲಿ ವಾತ್ಸಲ್ಯವನ್ನು ಚೆಲ್ಲುವಂತಹ ಕಣ್ಣುಗಳಾಗಿ ಬದಲಾವಣೆ ಆಯಿತು ಅಂತ ಹೇಳಿ, ನೀನು ಏನು ಮಾಡಿದಿ ಅಂತಂದಾಗ ನಾನು ದೊಡ್ಡ ಸ್ತೋತ್ರ ಮಾಡಿದೆ ಅಂತ ನಚಿಕೇತ ಹೇಳ್ತಾನೆ. ದಂಡಪಾಣೆ ವಿರೂಪಾಕ್ಷ ಪಾಶಹಸ್ತ ನಮೋಸ್ತುತೆ ಆದಿತ್ಯ ಸದೃಶಾಕಾರ ಸರ್ವಜೀವ ಹರಪ್ರಭೋ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಸ್ತೋತ್ರ ಮಾಡ್ತೇನೆ. ನತ್ವಂ ಶಕ್ತಃ ಇಹಸ್ಥಾನಾತ್ ಪಾತನಾಯ ಕದಾಚನ ತಸ್ಮಾತ್ ತ್ವಂ ದೇವೇಶು ಏಕೋ ಧರ್ಮಭೃತಾಂಬರಃ ಅನ್ನುವಂತಹ ಒಂದು ಉದ್ದ ಪ್ರಾರ್ಥನೆ ನಚಿಕೇತ ಯಮಧರ್ಮನನ್ನು ಕುರಿತು ಮಾಡ್ತಾನೆ.